ಮತ್ತು ಇನ್ನೊಂದು ಟೆಕ್ನಾಲಜಿನ ನಾವು ಸರಿಯಾಗಿ ಬಳಸ್ಕೋತಾ ಇಲ್ಲ. ಈ ಫೇಸ್ಬುಕ್ ಹುಚ್ಚಿದೆ ನಮ್ಗೆ ಬಹಳ. ಯಾವ್ಯಾವುದೋ ಕಾಲಕ್ಕೆ ಯಾವ್ಯಾವುದೋ ಫೋಟೋ ತೆಗೆಸ್ಕೊಂಡು ಎಲ್ಲೆಲ್ಲೋ ಹಾಕ್ಬಿಡ್ತೀವಿ. ಒಂದ್ಸಲ ನೀವು ಅಲ್ಲಿ ಫೋಟೋ ಹಾಕಿದ್ರೆ ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ. ಯಾರಾದರೂ ಟ್ರ್ಯಾಕ್ ಮಾಡ್ಬೋದು ಅದನ್ನು. ಯಾವುದೋ ಹುಡುಗಿ ಮದುವೆ ಮೊದಲು ಏನೋ ಸಂಭ್ರಮದಲ್ಲಿ ಯಾವುದೋ ಹುಡುಗ ಫೋಟೋ ತೆಗೆಸ್ಕೊಂಡು ಹಾಕೊಂಡ್ಬಿಡ್ತಾಳೆ. ಮುಂದೆ ಯಾವತ್ತೂ 4-5 ವರ್ಷ ಆದಮೇಲೆ, ಮದುವೆ ಆದಮೇಲೆ ಗಂಡ ಹುಡುಕಿದಾಗ ನೋಡು ಆ ಹುಡುಗನ ಜೊತೆಗಿದ್ದಂತೆ ನೀನು ಶುರು ಕೊರಕಲು ಶುರು. ಅದನ್ನ ಯಾಕೆ ಉತ್ಸಾಹ ತೋರಿಸ್ಬೇಕು? ಅದನ್ನು ನಿಮ್ಮ ಪರ್ಸನಲ್ ಬದುಕನ್ನು ಯಾಕೆ ಜೀವನ ತೆಗೆದು ತೋರಿಸ್ಬೇಕು ಜಗತ್ತಿಗೆಲ್ಲ? ಯಾಕೆ ಬೇಕಾಗಿದೆ ಅದು? ನೀವು ಪಬ್ಲಿಕ್ ಫಿಗರ್ ಅಲ್ಲ. ನೀವು ರಾಷ್ಟ್ರಪತಿ ಆಗಿದ್ದರೆ, ಪ್ರಧಾನಮಂತ್ರಿ ಆಗಿದ್ದರೆ ಅವ್ರು ಏನು ಮಾಡಿದ್ರು ಸುದ್ದಿ ಪೇಪರಲ್ಲಿ ಬರುತ್ತೆ. ನೀವು ಅದಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ನಾನು ಗಾಜಿದೆ, ಗಾಜಿನ ಗ್ಲಾಸ್ ಇದೆ ನಿಮ್ಮ ಹತ್ರ, ಶೋಕೇಸಲ್ಲಿ ಇಡ್ತೀವಿ. ಡೈಮಂಡ್ ಎಲ್ಲಿ ಇಡ್ತೀರಿ? ಟೇಬಲ್ ಮೇಲೆ ಇಡಲ್ಲ, ಅದನ್ನು ಲಾಕರಲ್ಲಿ ಇಡ್ತೀವಿ. ಯಾವುದು ಅತ್ಯಂತ ಬಹುಮುಖ್ಯವಾದದ್ದೋ ಅದನ್ನು ಲಾಕರಲ್ಲಿ ಇಡಬೇಕು. ಯಾವುದು ಟೆಂಪರರಿ ಇದೆಯೋ ಅದನ್ನು ಟೇಬಲ್ ಮೇಲೆ ಇಡಿ. ನಿಮ್ಮ ಜೀವನ, ವೈಯಕ್ತಿಕ ಜೀವನ, ಅದನ್ನು ಕಾಪಾಡ್ಕೊಂಡು ಒಳಗಡೆ ಇಟ್ಕೋಬೇಕು. ನಿಮ್ಮ ಗುಟ್ಟು ನಿಮ್ಮ ಗಂಡ ಹೆಂಡತಿ ನಡುವೆ ಇರಬೇಕು. ಪ್ರಪಂಚಕ್ಕೆಲ್ಲ ಸಾರಿ ಹೇಳುವಂಥ ಅವಶ್ಯಕತೆ ಇಲ್ಲ. ಈಗ ಸಿನಿಮಾ ಸ್ಟಾರ್ ಮಾಡೋದನ್ನ ನೋಡಿ ನಾವು ಮಾಡೋಕೆ ಹೋದಾಗ ಅವ್ರ ಬದುಕು ಹೆಂಗಾಗಿದ್ದು ಹಾಗೆ ನಮ್ಮ ಬದುಕು ಆಗುತ್ತೆ. ಅದಾಗಬೇಕಾಗಿಲ್ಲ. ನಮಗೇನಾಗಿದೆ ಅಂದರೆ ಈಗ ಹಣ ಮುಖ್ಯ ಆಗಿದೆ. ಗಂಡ ಹೆಂಡತಿ ಮಷಿನ್ ಥರ ದುಡಿಯೋದಾಗಿದೆ. ಆದರೆ ಅವ್ರು ಮರೆತು ಹೋಗೋದೇನು ಅಂದರೆ, ತಮ್ಮಿಂದ ಬಂದಂಥ ಈ ಮಕ್ಕಳು ತಂದೆ ತಾಯಿ ಇದ್ದು ಅನಾಥರಾಗುವಂಥ ಪರಿಸ್ಥಿತಿ ಬಂದಿದೆಯಲ್ಲ. ಒಂದು ಮಾತು ನಾವು ಅರ್ಥ ಮಾಡ್ಕೋಬೇಕಾದದ್ದು, ಒಂದು ಮಗು ಆದರೆ ಆ ಜವಾಬ್ದಾರಿನ ಎಷ್ಟು ಚೆನ್ನಾಗಿ ನಿಭಾಯಿಸ್ತೀರೋ ಅಷ್ಟು ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಇನ್ನೊಂದು ಇಂಗ್ಲೀಷಲ್ಲಿ ಒಂದು ಪದ್ಯ ಇದೆ, ಯುವರ್ ಚೈಲ್ಡ್ ಈಸ್ ನಾಟ್ ಯುವರ್ ಚೈಲ್ಡ್ ಅಂತ. ನಿಮ್ಮ ಮಗು ಅಲ್ಲ, ಭವಿಷ್ಯದ ನಾಯಕ ಅವನು. ನಾಯಕಿ ಆಗ್ತಾಳೆ ಆಕೆ ಪ್ರಪಂಚಕ್ಕೆ. ಅಂಥದ್ದನ್ನು ತಯಾರು ಮಾಡಬೇಕಲ್ಲ ನಾನು. ಮಗು ಅಂದರೆ ಜೀವ. ಅದು ಆ ಜೀವಕ್ಕೆ ಏನೇನು ತುಡಿತಾ ಇದೆ, ಸಾಧನೆ ಮಾಡಬೇಕು ಅಂತ ಮನಸ್ಸಿದೆ. ಅದಕ್ಕೆ ನಾನು ಬೆನ್ನೆಲುಬಾಗಿ ನಿಲ್ಕೊಳ್ಳದೆ ಹೋದರೆ ನಾನು ತಾಯಿಯಾಗಿ ತಂದೆ ಆಗಿಲ್ಲ, ನನ್ನ ಕರ್ತವ್ಯದಲ್ಲಿ ಸೋತಿದ್ದೀನಿ ಅಂತ ಅರ್ಥ. ನಾನು ಎಷ್ಟೇ ಕೆಲಸ ಮಾಡ್ತಿರ್ಬೋದು, ಆ ಮಗುಗೋಸ್ಕರ ಟೈಮ್ ಕೊಡಬೇಕು. ನಾನು 10 ವರ್ಷ ನೀವು ಮಕ್ಕಳನ್ನ ಸರಿಯಾಗಿ ನೋಡ್ಕೊಂಡ್ರೆ ಮುಂದೆ ತಲೆ ಕೆಡಿಸೋಬಿಡಿ. ಆಮೇಲೆ ಬದುಕ್ತಾರೆ ಹುಡುಗರೆಲ್ಲ. ಮಗುನ ಹುಡ್ಸಿದ್ ನೀವು, ಆ ಜವಾಬ್ದಾರಿ ಬೇಡವಾ ನಿಮಗೆ? ಆ ಜವಾಬ್ದಾರಿಯನ್ನು ಬೆಳೆಸಬೇಕಾಗತ್ತೆ. ಪ್ರಪಂಚದ ಯಾವುದೇ ವಿಶ್ವವಿದ್ಯಾಲಯ ಆಗಲಿ ಅಪ್ಪ ಅಮ್ಮ ಕೊಡದೇ ಇರೋದನ್ನು ಕೊಡೋಕೆ ಸಾಧ್ಯ ಇಲ್ಲ.